ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು ನಾಳೆ ನಡೀತಕ್ಕಂಥ 3 ಮಾರ್ಚ್ 2025ಕ್ಕೆ SSLC ರಾಜ್ಯ ಮಟ್ಟದ ವಿಜ್ಞಾನ ವಿಷಯದಲ್ಲಿನ ಪೂರ್ವ ಸಿದ್ಧತಾ ಪರೀಕ್ಷೆ ಒಂದು ಕಂಪ್ಲೀಟ್ ಕ್ವಶನ್ ಪೇಪರ್ನ ಕೀ ಆನ್ಸರ್ನ ಭೌತ ವಿಜ್ಞಾನ, ರಸಾಯನ ವಿಜ್ಞಾನ, ಜೀವ ವಿಜ್ಞಾನ ಎಲ್ಲಾನು ನೋಡೋಣ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪೇಸ್ಟ್ PDF ಅನ್ನು ಅಟ್ಯಾಚ್ ಮಾಡಿದ್ದೀನಿ. ನಾನು ಇಲ್ಲಿಯವರೆಗೆ ಹಾಕಿರ್ತಕ್ಕಂಥ ವಿಡಿಯೋಗಳ ಲಿಂಕ್ ಇದ್ದಾವೆ. ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ, ತುಂಬ ಉತ್ತಮವಾಗಿರ್ತಕ್ಕಂಥ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ಇದೇ ಥರ ನಿಮ್ಮ SSLCನೂ ನಾಳೆನೂ ಕೂಡ ಸಿಗ್ತಾವೆ. ಜೊತೆಗೆ ಆ್ಯನ್ಯುವಲ್ಗೂ ಕೂಡ ಕೊಡ್ತೀವಿ. ಲೈವ್ ಕ್ಲಾಸ್ ಜಾಯಿನ್ ಮಾಡಿಸ್ತಾ ಇದ್ದೀವಿ. ಸೊ ಲೈವ್ ಕ್ಲಾಸ್ಗೂ ಕೂಡ ತಪ್ಪದೇ ಅಟೆಂಡ್ ಆಗಿ. ಸೊ ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು ಮಾಹಿತಿಯನ್ನು ಕೊಡ್ತೀವಿ, ಅಲ್ಲಿ ಒಂದು ಜಾಯ್ನ್ ಆಗಿ. ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಭೌತ ವಿಜ್ಞಾನ ವಿಭಾಗದಲ್ಲಿ ಕೇಳಿದ್ರು, ಉದ್ದ L ಅಡ್ಡ ಕೊಯ್ತ A ಇರುವ ಒಂದು ವಾಹಕ ತಂತಿಯ ರೋಧಶೀಲತೆ ಮತ್ತು ರೋಧದ ನಡುವಿನ ಸಂಬಂಧ ಏನಾಗಿರ್ತದೆ ಅಂತ ಕೇಳಿದ್ರು. ಸೊ ವೆರಿ ಸಿಂಪಲ್ ಆನ್ಸರ್ ಆಪ್ಷನ್ ಬಿ, P = RL/A ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ದೂರದ ಮತ್ತು ಹತ್ತಿರದ ವಸ್ತುಗಳನ್ನು ನೋಡಲು ಮಾನವ ಕಣ್ಣಿನಲ್ಲಿ ಹೊಂದಾಣಿಕೆ ಮಾಡುವಲ್ಲಿ ಸಹಕರಿಸುವ ಕಣ್ಣಿನ ಭಾಗ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಆಪ್ಷನ್ ಡಿ, ಸಿಲಿಯರಿ ಸ್ನಾಯುಗಳು. ಪ್ರಶ್ನೆ 3, ನೇತ್ರ ತಜ್ಞರು ವ್ಯಕ್ತಿಯೊಬ್ಬನಿಗೆ ದ್ವಿಸಂಗಮ ದೂರವುಳ್ಳ ಮಸೂರದ ಕನ್ನಡಕವನ್ನು ಧರಿಸುವಂತೆ ಶಿಫಾರಸು ಮಾಡ್ತಾರೆ. ಆ ವ್ಯಕ್ತಿಗೆ ಇರಬಹುದಾದ ಕಣ್ಣಿನ ದೋಷ ಯಾವುದು ಅಂತ ಕೇಳಿದ್ರು. ದ್ವಿಸಂಗಮ ದೂರ ಅಂದರೆ ಅದು ಪ್ರಿಸ್ಬಯೋಪಿಯಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 4, ನಿಮ್ನ ದರ್ಪಣದಲ್ಲಿ ಪ್ರಧಾನ ಆಕರ್ಷಕ್ಕೆ ಸಮಾಂತರವಾಗಿ ಪತನವಾಗುವ ಬೆಳಕಿನ ಕಿರಣ ಪ್ರತಿಫಲನಗೊಂಡ ಪಥವನ್ನು ಕೆಳಗಿನ ಚಿತ್ರದಲ್ಲಿ ತೋರಿಸಿದ್ದಾರೆ. ಇವುಗಳಲ್ಲಿ ಸರಿಯಾದ ಪಥವನ್ನು ಗುರುತಿಸಬೇಕು. ನಿಮ್ಮ ಆಯ್ಕೆಗೆ ಕಾರಣವನ್ನು ಕೊಡಬೇಕು. ಸೊ ಕೊಟ್ಟ ಆಯ್ಕೆಗಳಲ್ಲಿ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಪಥವನ್ನು ಸೂಚಿಸ್ತದೆ. ಏಕೆಂದರೆ ನಿಮ್ನ ದರ್ಪಣಕ್ಕೆ ಪ್ರಧಾನ ಕಕ್ಷಕ್ಕೆ ಸಮಾಂತರವಾಗಿ ಪತನವಾಗುವ ಬೆಳಕಿನ ಕಿರಣ ಪ್ರತಿಫಲನಗೊಂಡ ನಂತರ ಪ್ರಧಾನ ಸಂಗಮ F ಮೂಲಕ ಹಾದು ಹೋಗ್ತದೆ. 5ನೇ ಪ್ರಶ್ನೆ, ಬೆಳಕಿನ ವರ್ಣ ವಿಭಜನೆಯಿಂದ ನಿಸರ್ಗದಲ್ಲಿ ಗೋಚರಿಸುವ ವಿದ್ಯಮಾನ ಯಾವುದು ಅಂತ ಕೇಳಿದ್ರು. ನಿಮ್ಮೆಲ್ಲರಿಗೂ ಗೊತ್ತು, ಕಾಮನಬಿಲ್ಲು ಉಂಟಾಗುವಿಕೆ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 6 ಏನಿದೆ ಅಂದರೆ, ಈ ಕೆಳಗಿನ ವಿದ್ಯುತ್ ಮಂಡಲದ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಓಮ್ ಅದ, ಇಲ್ಲಿ 2 ಓಮ್ ಅದ, ಇಲ್ಲಿ 1 ಓಮ್ ಅದ, ಇಲ್ಲಿ 6 ವೋಲ್ಟೇಜ್ ಅದ. ಓಕೆನಾ? ಹಾಗಾದರೆ ಏನು ಕಂಡುಹಿಡಬೇಕು? ವಿದ್ಯುತ್ ಮಂಡಲದ ಸಾಮರ್ಥ್ಯವನ್ನು ಕಂಡುಹಿಡಬೇಕು. ಹಾಗಾದ್ರೆ ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಿಯೋಣ. 1 ಓಮ್ ಪ್ಲಸ್ 2 ಓಮ್ ಅಂತಕ್ಕಂಥದ್ದು 3 ಓಮ್ ಆಯಿತು. ಇನ್ನು ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ I = V/R ಅಂದರೆ 6/3 ಓಮ್ ಅದ. ಸೊ ಟೋಟಲ್ ಅದು ಏನಾಗ್ತದಪ್ಪ ಅಂದರೆ 2 ಆಂಪಿಯರ್ ಅಂತ ಆಗ್ತದೆ. ಹಾಗಾದರೆ ವಿದ್ಯುತ್ ಮಂಡಲದ ಸಾಮರ್ಥ್ಯ ಕಂಡುಹಿಡಬೇಕು. P = V × L. ಆವಾಗ ಅದೇನಾಗ್ತದೆ, 6 × 2 ಅಂದರೆ 12 ವ್ಯಾಟ್ ಅಂತಕ್ಕಂಥದ್ದು ನಿಮ್ಮದು ಉತ್ತರ ಬರಬೇಕು. ಇಷ್ಟು ಬರೆದ್ರೆ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ 2 ಮಾರ್ಕ್ಸ್ಗಳನ್ನು ಅವಾರ್ಡ್ ಮಾಡ್ತಾರೆ, ಕೊಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಎಸ್, ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ನಿಮಗೆ. ಅದರ ಬದಲಾಗಿ 6 ಓಮ್, 4 ಓಮ್ ಮತ್ತು 4 ಓಮ್ ರೋಧವಿರುವ 3 ರೋಧಗಳನ್ನು ಯಾವ ಕ್ರಮದಲ್ಲಿ ಜೋಡಿಸಿದಾಗ ಮಂಡಲದ ಒಟ್ಟು ರೋಧ 8 ಓಮ್ ಆಗ್ತದ? ಈ ಮಂಡಲದ ರೇಖಾಚಿತ್ರವನ್ನು ಬರೀರಿ. ವೆರಿ ಸಿಂಪಲ್ ಅದ. 6 ಓಮ್ ಇರುವ ರೋಧವನ್ನು ಸರಣಿಯಲ್ಲಿ 4 ಓಮ್ ಇರುವ ರೋಧಗಳನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸಿದಾಗ ಒಟ್ಟು ರೋಧ 8 ಓಮ್ ಆಗ್ತದೆ. ಸೊ ಇದು ವಿದ್ಯುತ್ ಮಂಡಲದ ಚಿತ್ರ ಬರಬೇಕು. ಇದು 4 ಓಮ್, 4 ಓಮ್, 6 ಓಮ್ ಅಂತಕ್ಕಂಥದ್ದು ರೇ ಡಯಾಗ್ರಾಮನ್ನು ಹಾಕಬೇಕು. ಮುಂದಿನ ಪ್ರಶ್ನೆ, ಪೀನ ಮಸೂರದ ಪ್ರಧಾನ ಕಕ್ಷದ ಮೇಲೆ 2F1 ಮತ್ತು F1 ನಡುವೆ ವಸ್ತುಗಳನ್ನು ಇಟ್ಟಾಗ ಪ್ರತಿಬಿಂಬ ಉಂಟಾಗುವುದರ ರೇಖಾಚಿತ್ರವನ್ನು ಬರೀರಿ ಅಂತ ಕೇಳಿದರು. ಸೊ ಅವಾಗ ನೀವೇನು ಬರೀತೀರಿ? ಈ ಪೀನ ಮಸೂರದ ಪ್ರಧಾನ ಅಕ್ಷದ ಮೇಲೆ 2F1 ಮತ್ತು F1ಗಳ ನಡುವೆ ವಸ್ತು ಇಟ್ಟಾಗ ಪ್ರತಿಬಿಂಬ ಉಂಟಾಗುವುದರ ರೇಖಾಚಿತ್ರ ಅದ. ಸೊ ಸಿಂಪಲ್ ಆಗಿ ನೀವು ಇದನ್ನು ಏನು ಮಾಡ್ಬೋದು ಸ್ನೇಹಿತರೆ, ಬಿಡಿಸಿದರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆ, ಎಸ್, 8, ಲಾಳಾಕೃತಿ ಕಾಂತಕ್ಕೆ ಲಂಬವಿರುವಂತೆ ವಾಹಕ ತಂತಿಗೆ ಸಂಪರ್ಕಿಸಿರುವ ಸಲಾಕೆಯನ್ನು ಇಡಲಾಗಿದೆ. ಈ ಸಲಾಕೆಯಲ್ಲಿ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ಅದು ಬಲಕ್ಕೆ ಪಲ್ಲಟಗೊಳ್ಳುತ್ತದೆ. ಫಸ್ಟ್ ಒನ್, ಕಾಂತ ಧ್ರುವಗಳನ್ನು ಬದಲಿಸಿದಾಗ. ಸೆಕೆಂಡ್, ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸಿದಾಗ. ಥರ್ಡ್, ವಿದ್ಯುತ್ ಪ್ರವಾಹದ ಪ್ರಮಾಣವನ್ನು ಹೆಚ್ಚಿಸಿದಾಗ ಯಾವೆಲ್ಲ ಬದಲಾವಣೆಗಳಾಗ್ತವೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ನೋಡೋಣ. ಸೊ ಫಸ್ಟ್ ಏನಾಗ್ತದಪ್ಪ ಅಂದ್ರೆ, ಕಾಂತ ಧ್ರುವ ಬದಲಿಸಿದಾಗ ಸಲಾಕೆಯ ಪಲ್ಲಟನೆಯ ವಿರುದ್ಧ ದಿಕ್ಕಿಗೆ ಬರ್ತದೆ. ಇನ್ನು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸಿದಾಗ ಸಲಾಕ ಪಲ್ಲಟನೆಯು ವಿರುದ್ಧ ದಿಕ್ಕಿನಲ್ಲೇ ಬರ್ತದೆ. ವಿದ್ಯುತ್ ಪ್ರವಾಹದ ಪ್ರಮಾಣ ಹೆಚ್ಚಿಸಿದಾಗ ಸಲಾಕದ ಪಲ್ಲಟನೆ ಗರಿಷ್ಠವಾಗಿ ಹೋಗ್ತದೆ ಅನ್ನೋದು ಬರಿಬೇಕು. 9ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹವಿರುವ ನೇರ ವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಪಡೆಯಲು ಕೈಗೊಳ್ಳಬಹುದಾದ ಚಟುವಟಿಕೆಯ ಚಿತ್ರವನ್ನು ಬರೀರಿ. ಕಾಂತೀಯ ಬಲರೇಖೆಗಳ ದಿಕ್ಕು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಗುರುತಿಸ್ರಿ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಸೊ ಈ ತನ್ನಾಗಿರ್ತಕ್ಕಂಥ ಬರ್ತದೆ, ವಿದ್ಯುತ್ ಪ್ರವಾಹಕ್ಕಿರುವ ನೇರ ವಾಹಕ ತಂತಿಯ ಸುತ್ತ ಈ ಕಾಂತೀಯ ಬಲರೇಖೆಗಳನ್ನು ಪಡೆಯಲು ಕೈಗೊಳ್ಳೋ ಚಟುವಟಿಕೆ ಇದು ಕಾಂತೀಯ ಬಲರೇಖೆಗಳ ದಿಕ್ಕು, ಇದು ವಿದ್ಯುತ್ ಪ್ರವಾಹದ ದಿಕ್ಕು. ಈ ಚಟುವಟಿಕೆಯನ್ನು ನೀವೇನು ಮಾಡಬೇಕಾಗ್ತದೆ. ಇಲ್ಲಿ
ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ, ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನದ ಪರಿಣಾಮಗಳಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್ ಅದ. ನಕ್ಷತ್ರಗಳ ಮಿನುಗುವಿಕೆ, ನಕ್ಷತ್ರಗಳ ಗೋಚರ ಸ್ಥಾನ ಮತ್ತು ನೈಜ ಸ್ಥಾನದ ವ್ಯತ್ಯಾಸ, ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ, ಕಾಮನಬಿಲ್ಲು ಉಂಟಾಗುವಿಕೆ ಅಂತಕ್ಕಂಥದ್ದು 4 ಪಾಯಿಂಟ್ಸು ಬೆಳಕಿನ ವಕ್ರೀಭವನದ ಪರಿಣಾಮಗಳಲ್ಲಿ ಬರ್ತಾವೆ. ಮುಂದಿನ ಪ್ರಶ್ನೆ, ದರ್ಪಣಕ್ಕೆ ಸಂಬಂಧಿಸಿದಂತೆ ದರ್ಪಣ ಧ್ರುವ, ವಕ್ರತಾ ಕೇಂದ್ರ, ವಕ್ರತಾ ತ್ರಿಜ್ಯ, ಪ್ರಧಾನಾಕ್ಷ ಇವುಗಳ ಡೆಫಿನೇಷನ್ ಅನ್ನು ಬರೀಬೇಕು. ನೋಡಿ, ದರ್ಪಣ ಧ್ರುವ ಅಂದ್ರೆ ದರ್ಪಣದ ಜಾಮಿತಿಯ ಕೇಂದ್ರವನ್ನು ದರ್ಪಣ ಧ್ರುವ ಅಂತ ಕರಿತೀವಿ. ವಕ್ರತಾ ಕೇಂದ್ರ ಅಂದ್ರೆ ದರ್ಪಣದ ವಕ್ರತೆಗೆ ಕಾರಣವಾದ ಗೋಳದ ಕೇಂದ್ರವನ್ನು ವಕ್ರತಾ ಕೇಂದ್ರ ಅಂತ ಕರಿತೀವಿ. ಇನ್ನು ವಕ್ರತಾ ತ್ರಿಜ್ಯ ಅಂದ್ರೆ ವಕ್ರತಾ ಕೇಂದ್ರ ಮತ್ತು ದರ್ಪಣ ಧ್ರುವಗಳ ನಡುವಿನ ದೂರವನ್ನು ವಕ್ರತಾ ತ್ರಿಜ್ಯ ಅಂತ ಕರಿತೀವಿ. ಇನ್ನು ಲಾಸ್ಟ್ ಪ್ರಧಾನಾಕ್ಷ ಅಂದ್ರೆ ವಕ್ರತಾ ಕೇಂದ್ರ ಮತ್ತು ದರ್ಪಣ ಧ್ರುವಗಳ ಮೂಲಕ ಹಾದು ಹೋಗ್ತಕ್ಕಂಥ ಸರಳ ರೇಖೆಯನ್ನು ನಾವೇನಂತೀವಿ, ಪ್ರಧಾನಾಕ್ಷ ಅಂತ ಕರಿತೀವಿ. ಮುಂದಿನ ಪ್ರಶ್ನೆಗಳು, ಎಸ್, ಬೆಳಕಿನ ವಕ್ರೀಭವನದ ನಿಯಮಗಳನ್ನು ತಿಳಿಸ್ರಿ. ಮಸೂರದ ಸಾಮರ್ಥ್ಯ ಎಂದರೇನು, ಅದರ SI ಏಕಮಾನ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್ ಅದ. ಬೆಳಕಿನ ವಕ್ರೀಭವನದ ನಿಯಮಗಳು ಬಹೆಟ್ ಹಾಕಲೇಬೇಕು ನೀವು. ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿ ಬರ್ತಾವ. ಎರಡನೇದು, ಕೊಟ್ಟಿರೋ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ನಿಷ್ಪತ್ತಿಯು ಸ್ಥಿರವಾಗಿರ್ತದೆ. ಇವೆರಡೂ ಬೆಳಕಿನ ವಕ್ರೀಭವನದ ನಿಯಮಗಳು. ಆಮೇಲೆ ಅಲ್ಲಿ ಮಸೂರದ ಸಾಮರ್ಥ್ಯ ಕೇಳಿದರೆ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವ ಮತ್ತು ವಿಕೇಂದ್ರೀಕರಿಸುವ ಸಾಮರ್ಥ್ಯವೇ ಮಸೂರದ ಸಾಮರ್ಥ್ಯ. ಇದರ SI ಏಕಮಾನ ಡಯಾಪ್ಟರ್ ಅಂತ ಹೇಳ್ತಾರೆ. ಮೂವ್ ಟು ನೆಕ್ಸ್ಟ್ ಕ್ವಶನ್. 5 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾರೆ. ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿರಿ. ಅದರ ಘನತೆಯ ಸೂತ್ರವನ್ನು ಬರೀರಿ. 8 ಓಮ್ ರೋಧವಿರುವ ವಿದ್ಯುತ್ ಮಂಡಲದಲ್ಲಿ ಪ್ರತಿ ಸೆಕೆಂಡಿಗೆ 200 ಜೌಲ್ನಷ್ಟು ಉಷ್ಣ ಬಿಡುಗಡೆಯಾಗ್ತದೆ. ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಫಸ್ಟ್ ನೋಡೋಣ, ಜೌಲನ ಉಷ್ಣೋತ್ಪಾದನಾ ನಿಯಮ ಏನು ಹೇಳ್ತದಪ್ಪ ಅಂದ್ರೆ, ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣ, ಫಸ್ಟ್ ಒನ್, ಕೊಟ್ಟಿರೋ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿ ಇರ್ತದ. ಎರಡನೇದು, ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧ ನೇರ ಅನುಪಾತದಲ್ಲಿ ಇರ್ತದ. ಮೂರನೇದು, ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದ. ಇದರ ಗಣಿತೀಯ ಸೂತ್ರ H=I²RT ಅಂತ ಬರ್ತದೆ. ಈ ಲೆಕ್ಕ ಕೇಳಿದ್ರು, 8 ಓಮ್ ರೋಧವಿದೆ, ಪ್ರತಿ ಸೆಕೆಂಡಿಗೆ 200 ಜೌಲ್ ಉಷ್ಣ ಆಗ್ತದೆ, ವಿದ್ಯುತ್ ಪ್ರವಾಹ ಕಂಡುಹಿಡಬೇಕು. ಕೊಟ್ಟಿದ್ದಾರೆ H 200 ಜೌಲ್, R 8 ಓಮ್, T 1 ಸೆಕೆಂಡ್. ಅವಾಗ ಸೂತ್ರ H=I²RT ಅದ. ಇದನ್ನು ಹೇಗೆ ಬರಿಬಹುದು, I=√H/T. ಸೊ ಅವಾಗ 200 ಭಾಗಿಸು 8T ಅಂತಂದಾಗ √25 ಆಗ್ತದೆ. ಸೊ ಸಿಂಪಲ್ ಆಗಿ 5 ಆಂಪಿಯರ್ ಅಂತಕ್ಕಂಥದ್ದನ್ನು ಉತ್ತರ ಬರ್ತದೆ. ಇನ್ನು ನೆಕ್ಸ್ಟ್, ಕೆಮಿಕಲ್ ಸೈನ್ಸ್, ರಸಾಯನ ವಿಜ್ಞಾನ. ಭೂತೊಗಟೆಯಲ್ಲಿ ಮುಕ್ತ ರೂಪ ಹಾಗೂ ಸಂಯುಕ್ತ ರೂಪಗಳೆರಡರಲ್ಲೂ ದೊರೆಯುವ ಲೋಹಗಳು ಅಂತ ಕೇಳಿದರೆ ಪ್ರತಿ ಸಲ ಬಹಳ ಸಲ ಕೇಳಿದ್ದಾರೆ. ಬೆಳ್ಳಿ ಮತ್ತು ತಾಮ್ರ ನೆನಪಿಟ್ಕೊಡ್ರಿ. ಇನ್ನು ಈಥೇನ್ ಅಣು ಉಂಟಾಗಲು ಹಂಚಿಕೆಯಾಗಿರುವ ಎಲೆಕ್ಟ್ರಾನ್ಗಳ ಜೋಡಿ ಕೇಳಿದ್ರು. ಸೊ ವೆರಿ ಸಿಂಪಲ್, 6 ಜೋಡಿ. ಮುಂದಿನ ಪ್ರಶ್ನೆ, ಚಲುವೆ ಪುಡಿಯನ್ನು ತಯಾರಿಸುವ ವಿಧಾನವನ್ನು ತಿಳಿಸಿರಿ ಅಂತ ಕೇಳಿದ್ದಾರೆ. 15ನೇ ಪ್ರಶ್ನೆಯಲ್ಲಿ ಚಲುವೆ ಪುಡಿಯನ್ನು ತಯಾರಿಸಬೇಕಾದ್ರೆ ಶುಷ್ಕ ಅರಳಿದ ಸುಣ್ಣದೊಂದಿಗಿನ ಕ್ಲೋರಿನನ ವರ್ತನೆಯಿಂದ ಚಲುವೆ ಪುಡಿ ತಯಾರಿಸಲಾಗ್ತದೆ ಅನ್ನೋದನ್ನು ಬರೀರಿ. ಇನ್ನು ಉಭಯವರ್ತಿ ಆಕ್ಸೈಡ್ಗಳೆಂದ್ರೇನು ಅಂತ ಕೇಳಿದ್ದಾರೆ. ಸೊ ಉಭಯವರ್ತಿ ಆಕ್ಸೈಡ್ ಅಂದರೆ ಏನಪ್ಪ ಅಂದ್ರೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರಿಂದಲೂ ವರ್ತಿಸಿ ನೀರು ಮತ್ತು ಲವಣ ಉಂಟು ಮಾಡುವ ಆಕ್ಸೈಡ್ಗಳೇ ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೀವಿ. ನೆಕ್ಸ್ಟ್, ನಿಮಗೆ ಗಡಸು ನೀರು ಮತ್ತು ಮೆದು ನೀರಿನ ಮಾದರಿಗಳನ್ನು ನೀಡಲಾಗಿದೆ. ಸಾಬೂನು ಬಳಸಿ ಇವುಗಳನ್ನು ಹೇಗೆ ಗುರುತಿಸ್ತೀರಿ ಅಂತ ಕೇಳಿದ್ದಾರೆ. ಸೊ ಮೆದು ನೀರು ಸಾಬೂನಿನೊಂದಿಗೆ ವರ್ತಿಸಿ ನೊರೆ ಉಂಟು ಮಾಡಿದರೆ, ಗಡಸು ನೀರು ಸಾಬೂನಿನೊಂದಿಗೆ ವರ್ತಿಸಿ ನೊರೆಯನ್ನೇ ಉಂಟು ಮಾಡೋದಿಲ್ಲ, ಅದು ಕೇವಲ ಚರಟವನ್ನು ಉಂಟು ಮಾಡ್ತದೆ ಅಂತ ಬರೆದ್ರೆ ಸಾಕು. 18ನೇ ಪ್ರಶ್ನೆ, ಹೈಡ್ರೋಕಾರ್ಬನ್ ಸಂಯುಕ್ತವೊಂದರಲ್ಲಿ CC ಏಕಬಂಧ, CC ತ್ರಿಬಂಧಗಳಿವೆ. ಈ ಸಂಯುಕ್ತವನ್ನು ಹೆಸರಿಸ್ರಿ ಅಂತ ಕೇಳಿದರೆ. ಸೊ ಏನು ಬರ್ತದಪ್ಪ ಅಂದ್ರೆ, ಅದು ಹೈಡ್ರೋಕಾರ್ಬನ್ ಸಂಯುಕ್ತರಲ್ಲಿ CC ಏಕಬಂಧ ಮತ್ತು CC ತ್ರಿಬಂಧಗಳು. ಇದು ಪ್ರೊಪೇನ್ ಅಂತ ಕರೀತಾರೆ. ಸೊ ಪ್ರೊಪೇನ್ ಅಂತಕ್ಕದ್ದನ್ನು ನೀವು ಬರೀಬೇಕು. ಮುಂದಿನ ಪ್ರಶ್ನೆ 19, ಚೈನಾ ಪಾತ್ರೆಯಲ್ಲಿ ತೆಗೆದುಕೊಂಡ ತಾಮ್ರದ ಪುಡಿಯನ್ನು ಬರ್ನರ್ ಸಹಾಯದಿಂದ ಕಾಸಿದಾಗ ಉತ್ಪನ್ನದ ಬಣ್ಣದಲ್ಲಾಗುವ ಬದಲಾವಣೆಯನ್ನು ತಿಳಿಸ್ರಿ. ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೀರಿ ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಸೊ ಅವಾಗ ಇಲ್ಲಿ ಏನಾಗ್ತದಪ್ಪ ಅಂದ್ರೆ, ಕಪ್ಪು ಬಣ್ಣಕ್ಕೆ ಬದಲಾಗ್ತದೆ. ಇದರ ಸಮೀಕರಣ 2Cu + O2 = 2Cu ಅನ್ನೋದು ಉತ್ತರ ಆಗ್ತದೆ. ಇನ್ನು 20ನೇ ಪ್ರಶ್ನೆಗೆ ಬರೋಣ. ಎಸ್, ಕ್ರಿಯಾಶೀಲತೆ ಸರಣಿಯ ಮೇಲ್ಭಾಗದಲ್ಲಿರುವ ಲೋಹಗಳನ್ನು ಅವುಗಳ ಆಕ್ಸೈಡ್ಗಳಿಂದ ಅಪಕರ್ಷಿಸಲು ಕಾರ್ಬನ್ನಿಂದ ಸಾಧ್ಯವಿಲ್ಲ. ಕಾರಣ ತಿಳಿಸ್ರಿ. ಇಂಥ ಲೋಹಗಳನ್ನು ಉದ್ಧರಿಸಲು ಬಳಸೋ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್ ಅದ. ಕ್ರಿಯಾಶೀಲ ಲೋಹಗಳು ಕಾರ್ಬನ್ಗಳಿಗಿಂತ ಆಕ್ಸಿಜನ್ ಕಡೆಗೆ ಹೆಚ್ಚು ಆಕರ್ಷಣೆ ಹೊಂದುತ್ತಾವೆ. ಇಂಥ ಲೋಹಗಳನ್ನು
ವಿದ್ಯುತ್ ವಿಭಜನೆಯ ವಿಧಾನದಿಂದ ಉದ್ಧರಿಸ್ತೀವಿ ಅನ್ನೋದನ್ನು ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ 21. ವಿದ್ಯುತ್ ವಿಭಜನೆ ಕ್ರಿಯೆಯಿಂದ ತಾಮ್ರದ ಶುದ್ಧೀಕರಣ ವಿಧಾನದ ಚಿತ್ರ ಬರೀರಿ. ಶುದ್ಧ ತಾಮ್ರ ಸಂಗ್ರಹಗೊಳ್ಳುವ ವಿದ್ಯುತ್ ದಗ್ರವನ್ನು ಗುರುತಿಸ್ರಿ. ಸೊ ಇದು ವಿದ್ಯುತ್ ವಿಭಜನೆ ಚಿತ್ರ, ಇದು ಶುದ್ಧ ತಾಮ್ರ ಇಲ್ಲಿ ಬರ್ತದೆ. ಸೊ ಇದನ್ನು ನೀವೇನು ಮಾಡಬೇಕಾಗಿತ್ತು, ಗುರುತಿಸಬೇಕಿತ್ತು. ನಿಮ್ಮ ಪುಸ್ತಕದಲ್ಲಿನೂ ಕೂಡ ಅದು ಚಿತ್ರ ಅದ, ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಳ್ರಿ. ಇನ್ನು ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಅನ್ನು ಗುರುತಿಸಬೇಕು. ಅದರ ಎಲೆಕ್ಟ್ರಾನ್ ಚುಕ್ಕೆ ಚಿತ್ರ ಬರೆದು ಅನುರೂಪ ಶ್ರೇಣಿಯ ಸದಸ್ಯರ ಸಾಮಾನ್ಯ ಸೂತ್ರವನ್ನು ಬರೀಬೇಕು. ಇಲ್ಲಿ ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಅಂದರೆ ಮೀಥೇನ್ CH4. ಸೊ ಇದು CH4ನ ಒಂದು ಚುಕ್ಕೆ ಚಿತ್ರ. ಇನ್ನು ಅನುರೂಪ ಶ್ರೇಣಿಯ ಸದಸ್ಯರ ಸಾಮಾನ್ಯ ಸೂತ್ರ ಏನಪ್ಪ ಅಂದರೆ CnH2n+2 ಅಂತಕ್ಕಂಥದ್ದು ಈ ಮೀಥೇನ್ಗಳ ಒಂದು ಅನುರೂಪ ಶ್ರೇಣಿಯ ಸಾಮಾನ್ಯ ಸೂತ್ರ ಬರ್ತದೆ. ಕ್ರಿಯಾ ಗುಂಪು ಅಂದ್ರೇನು? 3 ಕಾರ್ಬನ್ ಪರಮಾಣುಗಳಿಂದಾದ ಆಲ್ಕೋಹಾಲ್ ಮತ್ತು ಕೀಟೋನ್ ಗುಂಪಿನ ಸದಸ್ಯರನ್ನು ಹೆಸರಿಸ್ರಿ, ಅವುಗಳ ರಚನಾ ವಿನ್ಯಾಸವನ್ನು ಬರೀರಿ. ಸೊ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಇತ್ತು, ಬಟ್ ಸ್ವಲ್ಪ ನಿಮ್ಗೆ ಡಿಫಿಕಲ್ಟ್ ಅಂದ್ರೆ ಅನಿಸ್ಬೋದು. ಹೈಡ್ರೋಕಾರ್ಬನ್ಗಳ ವಿಶಿಷ್ಟ ಗುಣಗಳಿಗೆ ಕಾರಣವಾದ ಭಿನ್ನ ಜಾತಿಯ ಪರಮಾಣು ಅಥವಾ ಪರಮಾಣುಗಳ ಗುಂಪನ್ನು ನಾವೇನಂತೀವಿ? ಕ್ರಿಯಾ ಗುಂಪು ಅಂತ ಕರಿತೀವಿ. ಇಲ್ಲಿ 3 ಕಾರ್ಬನ್ ಪರಮಾಣುಗಳಿಂದಾದ ಆಲ್ಕೋಹಾಲನ್ನು ಪ್ರೋಫೆನಾಲ್ ಅಂತ ಕರಿತೀವಿ. ಅದರ ಒಂದು ಡಾಟ್ ಸ್ಟ್ರಕ್ಚರ್ ನೋಡ್ಕೊಡ್ರಿ, ಚುಕ್ಕಿ ರಚನೆ. ಆಮೇಲೆ 3 ಕಾರ್ಬನ್ ಪರಮಾಣುಗಳಿಂದಾದ ಕೀಟೋನ್ ಅಂದರೆ ಅದು ಪ್ರೋಪೇನೋನ್ ಅದ. ಸೊ ಅದರದ್ದು ಒಂದು ಚುಕ್ಕಿ ಚಿತ್ರ ನೋಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್. ರಾಸಾಯನಿಕ ಕ್ರಿಯೆಗಳಾದ ಫಸ್ಟ್ ಒನ್ ಸುಣ್ಣದ ಕಲ್ಲಿನಿಂದ ಸುಟ್ಟ ಸುಣ್ಣ ಪಡೆಯುವುದು. ಎರಡನೇದು ಸುಟ್ಟ ಸುಣ್ಣ ನೀರಿನೊಂದಿಗೆ ವರ್ತಿಸೋದು ಪರಸ್ಪರ ವಿರುದ್ಧ ಕ್ರಿಯೆ. ಕಾರಣ ತಿಳಿಸ್ರಿ, ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೀರಿ. ಸೊ ವೆರಿ ಸಿಂಪಲ್ ಅದ. ಸುಣ್ಣದ ಕಲ್ಲಿನಿಂದ ಸುಟ್ಟ ಸುಣ್ಣ ಪಡೆಯೋದು ರಾಸಾಯನಿಕ ವಿಭಜನೆ ಕ್ರಿಯೆ. ಇಲ್ಲಿ ಒಂದು ಪ್ರತಿವರ್ತಕ 2 ಅಥವಾ ಹೆಚ್ಚು ಉತ್ಪನ್ನಗಳು ಬರ್ತಾವೆ. CaCO3 ಇಟ್ ಗಿವ್ಸ್ ಟು CaO+CO2 ಅನ್ನೋದು ಬರಬೇಕು. ಆಮೇಲೆ ಸುಟ್ಟ ಸುಣ್ಣ ನೀರಿನೊಂದಿಗೆ ವರ್ತಿಸೋದು ರಾಸಾಯನಿಕ ಸಂಯೋಗದ ಕ್ರಿಯೆ. ಇಲ್ಲಿ 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಕೂಡಿ ಒಂದು ಉತ್ಪನ್ನ ಬರ್ತದೆ. CaO+H2O ಇಟ್ ಗಿವ್ಸ್ ಟು CaOH ಟ್ವೈಸ್ ಅಂತಕ್ಕಂಥದ್ದು ನಿಮ್ಮ ಉತ್ತರ ಅಲ್ಲಿ ಬರಬೇಕು ಸ್ನೇಹಿತರೆ. ಮುಂದಿನ ಪ್ರಶ್ನೆ. ರಾಸಾಯನಿಕ ಸಮೀಕರಣಗಳನ್ನು ಪೂರ್ಣಗೊಳಿಸಬೇಕು, ಅದರಲ್ಲಿ ಜರುಗುವ ಶಕ್ತಿಯ ವಿಧವನ್ನು ಹೆಸರಿಸಬೇಕು ಅಂತ ಕೇಳಿದರೆ ವೆರಿ ಸಿಂಪಲ್ ಅದ. 2Ag+Br ಅಂದರೆ 2Ag+Br2 ಸೂರ್ಯನ ಬೆಳಕಿನ ಶಕ್ತಿ. 2H2O ಅಂದರೆ ಇಟ್ ಯೂಸ್ ಟು 2H2+O2 ವಿದ್ಯುತ್ ಶಕ್ತಿ. 2FeSO4 ಅಂದರೆ Fe2O3+SO2+SO3 ಹೀಟ್ ಉಷ್ಣ ಶಕ್ತಿ ಅಂತಕ್ಕದ್ದನ್ನು ಬರೀಬೇಕು. 24. ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸುವ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ಉಪಯೋಗಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೀರಿ. ಅದರಲ್ಲಿ ಸತುವಿನ ಚೂರುಗಳು, ಸಾಬೂನು ದ್ರಾವಣವನ್ನು ಗುರುತಿಸ್ರಿ. ಸೊ ಸಿಂಪಲ್ ಆಗಿರ್ತಕ್ಕಂಥ ಈ ಚಿತ್ರದ ನೀವು ಪರ್ಫೆಕ್ಟ್ ಮಾಡ್ಕೊಳ್ಳೇಬೇಕು. ಬಹಳ ಸರಿ ಅದನ್ನು ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ, ಇಲ್ಲಿ ಸತುವಿನ ಚೂರದ, ಇದು ಸಾಬೂನಿನ ದ್ರಾವಣದ, ಅದನ್ನು ಕೂಡ ನೀವು ಗುರುತಿಸಬೇಕು. ನೆಕ್ಸ್ಟ್ ಮೋಟೋ 25. ತಟಸ್ಥೀಕರಣ ಕ್ರಿಯೆ ಅಂದ್ರೆ ಏನು? ಈ ಕೆಳಗಿನ ರಾಸಾಯನಿಕಗಳ ಪರಸ್ಪರ ವರ್ತನೆಯಿಂದ ಉಂಟಾಗುವ ಲವಣಗಳನ್ನು ಹೆಸರಿಸ್ರಿ, ಅವುಗಳ ಸ್ವಭಾವಗಳನ್ನು ತಿಳಿಸ್ರಿ ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್ ಅದ ನೋಡ್ರಿ. ಇಲ್ಲಿ ತಟಸ್ಥೀಕರಣ ಅಂದ್ರೆ ಏನಪ್ಪ ಅಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣ ಮತ್ತು ನೀರು ಉಂಟು ಮಾಡೋದೇ ತಟಸ್ಥೀಕರಣ ಕ್ರಿಯೆ ಅಂತ ಹೇಳ್ತೀವಿ. ಇಲ್ಲಿ ಫಸ್ಟ್ ಒನ್ ಉಂಟಾಗುವ ಲವಣ ಪೊಟ್ಯಾಸಿಯಂ ಸಲ್ಫೇಟ್ ತಟಸ್ಥ ಗುಣ, 2ರಲ್ಲಿ ಪೊಟ್ಯಾಸಿಯಂ ಅಸಿಟೇಟ್ ಪ್ರತ್ಯಾಮ್ಲೀಯ ಗುಣ, 3ರಲ್ಲಿ ಅಮೋನಿಯಂ ಕ್ಲೋರೈಡ್ ಆಮ್ಲೀಯ ಗುಣ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್? ಬರೀಬೇಕಿತ್ತು. ಇನ್ನು ಬಯೋಸೈನ್ಸ್ಗೆ ಹೋಗೋಣ. ಕಾಯಜ ರೀತಿಯ ಸಂತಾನೋತ್ಪತ್ತಿ ವಿಧಾನದಿಂದ ಬೆಳೆಯಬಹುದಾಗಿರ್ತಕ್ಕಂಥ ಸಸ್ಯಗಳನ್ನು ತಿಳಿಸಿದ್ದಾರೆ. ಸೊ ಅದರಲ್ಲಿ ಆಪ್ಷನ್ಸ್ ಬರ್ತಕ್ಕಂಥದ್ದು ಆಪ್ಷನ್ ಎ ಕಬ್ಬು, ಗುಲಾಬಿ, ದ್ರಾಕ್ಷಿ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್, ಪುರುಷನ ವೀರ್ಯಾಣುವಿನಲ್ಲಿ 22+X ವರ್ಣತಂತುಗಳು ಇದ್ದಾವೆ. ಈ ವೀರ್ಯಾಣು ಸ್ತ್ರೀಯ ಅಂಡಾಣುವಿನೊಂದಿಗೆ ಸಂಯೋಗ ಹೊಂದುತ್ತದೆ. ನಿಷೇಚನದ ನಂತರ ಉಂಟಾದ ಯುಗ್ಮದಲ್ಲಿರುವ ವರ್ಣತಂತುಗಳ ಸಂಖ್ಯೆಗಳನ್ನು ಕೇಳಿದ್ದಾರೆ. ಇಟ್ಸ್ ಅ ವೆರಿ ಈಸಿ ಫ್ರೆಂಡ್ಸ್. 44+XX ಅನ್ನೋದು ಉತ್ತರ ಬರಬೇಕು. 28, ಹೃದಯದ ಕೋಣೆಗಳು ಕವಾಟಗಳನ್ನು ಹೊಂದಿರೋದ್ರಿಂದ ಆಗೋ ಪ್ರಯೋಜನವನ್ನು ಏನು ಅಂತ ಕೇಳಿದ್ದಾರೆ. ಸೊ ಏನು ಪ್ರಯೋಜನಪ್ಪ ಅಂತಂದ್ರೆ ರಕ್ತ ಹಿಮ್ಮುಖವಾಗಿ ಹರಿಯದಂತೆ ಅದು ತಡೀತದೆ. 29, ಸಸ್ಯಗಳಲ್ಲಿ ದ್ವಿತೀಯ ಅನುವರ್ತನೆ ತೋರಿಸಲು ಬಿಡುಗಡೆಯಾಗುವ ಸಸ್ಯ ಹಾರ್ಮೋನು ಅಂತ ಕೇಳಿದ್ರು. ಸೊ ಅದು ಬರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಆಕ್ಸಿನ್ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್, ಕೆಲವು ಜೀವಿಗಳಲ್ಲಿ ಜೀವಿಯ ಲಿಂಗ ನಿರ್ಧಾರಣೆಯು ಪರಿಸರ ಪ್ರಭಾವದಿಂದ ನಿರ್ಧರಿಸಲ್ಪಡ್ತದೆ. ಉದಾಹರಣೆ ಕೊಡ್ರಿ ಅಂತ ಕೇಳಿದ್ದಾರೆ. ಸೊ ಅದೇನಪ್ಪ ಅಂದ್ರೆ ಆಮೆ ಅಂತ ಪ್ರಾಣಿಗಳಲ್ಲಿ ತಾಪವು ಮರಿಗಳ ಲಿಂಗವನ್ನು ನಿರ್ಧರಿಸ್ತದೆ. ಇನ್ನು 31, ಸಸ್ಯಗಳು ತಮ್ಮ ದೇಹದಲ್ಲಿ ಉತ್ಪತ್ತಿಯಾದ ತ್ಯಾಜ್ಯಗಳನ್ನು ಹೊರಹಾಕಲು ಬಳಸುವ ವಿವಿಧ ಮಾರ್ಗೋಪಾಯಗಳನ್ನು ತಿಳಿಸಿ ಅಂತ ಕೇಳಿದ್ರು. ಅವು ಎಲೆಗಳನ್ನು ಉದುರಿಸ್ತಾವ, ಆಮೇಲೆ ಜೈಲಮ್ಗಳಲ್ಲಿ ತ್ಯಾಜ್ಯಗಳನ್ನು ರಾಳ ಮತ್ತು ಅಂಟು ರೂಪದಲ್ಲಿ ಹೊರಹಾಕ್ತಾವ, ಆಮೇಲೆ ಕೆಲವು ಮಣ್ಣಿನಲ್ಲಿ ಕೂಡ ತ್ಯಾಜ್ಯಗಳನ್ನು ವಿಸರ್ಜಿಸ್ತಾವ. ನೆಕ್ಸ್ಟ್ ಕ್ವಶನ್,
ಸಸ್ಯದ ಕಾಂಡದ ತುದಿಗಳ ಬೆಳವಣಿಗೆ ಮೇಲೆ ಪ್ರಭಾವ ಬೀರುವ ಧನಾತ್ಮಕ ಮತ್ತು ಋಣಾತ್ಮಕ ಪ್ರಚೋದಕಗಳನ್ನು ಹೆಸರಿಸಿ ನಿಮ್ಮ ಉತ್ತರಕ್ಕೆ ಕಾರಣವನ್ನು ಕೊಡಿ. ಇಲ್ಲಿ ಧನಾತ್ಮಕ ಏನಪ್ಪ ಅಂದ್ರೆ ಸಸ್ಯದ ಕಾಂಡದ ತುದಿಗಳ ಬೆಳವಣಿಗೆ ಮೇಲೆ ಪ್ರಭಾವ ಬೀರುವ ಧನಾತ್ಮಕ ಪ್ರಚೋದಕ ಸೂರ್ಯನ ಬೆಳಕು. ಯಾಕಂದ್ರೆ ಇದು ಪ್ರಚೋದನೆಯ ದಿಕ್ಕಿನ ಕಡೆಗೆ ಏನು ಮಾಡ್ತದಪ್ಪ ಅಂದ್ರೆ ಉಂಟು ಮಾಡ್ತದ. ಇನ್ನು ಋಣಾತ್ಮಕ ಪ್ರಚೋದಕ ಅಂದ್ರೆ ಅದು ಗುರುತ್ವಾಕರ್ಷಣೆ. ಅದು ಏನು ಮಾಡ್ತದೆ ಅಂದ್ರೆ ಬೆಳವಣಿಗೆ ಪ್ರಚೋದನೆಯ ದಿಕ್ಕಿನ ವಿರುದ್ಧ ಉಂಟು ಮಾಡ್ತದೆ ಅನ್ನೋದನ್ನು ಬರೀಬಹುದು. ಇನ್ನು ಮಾನವನಲ್ಲಿ ಹಾರ್ಮೋನ್ಗಳ ಸ್ರವಿಕೆ ಸಮಯ ಮತ್ತು ಪ್ರಮಾಣ ಹೇಗೆ ನಿಯಂತ್ರಿಸಲ್ಪಡ್ತದ ಎಂಬುದನ್ನು ಉದಾಹರಣೆಯೊಂದಿಗೆ ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾದಾಗ ಇನ್ಸುಲಿನ್ ಹಾರ್ಮೋನು ಹೆಚ್ಚು ಸ್ರವಿಕೆ ಆಗ್ತದೆ, ಸಕ್ಕರೆ ಪ್ರಮಾಣ ಕಡಿಮೆಯಾದಾಗ ಇನ್ಸುಲಿನ್ ಸ್ರವಿಕೆ ಕಡಿಮೆ ಆಗ್ತದೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್, ಶಲಾಕೆ ಮೇಲೆ ಪರಾಗದ ಮೊಳೆಯುವಿಕೆಯ ತೋರುವ ಅಂದವಾದ ಚಿತ್ರ ಇತ್ತು. ಸೊ ಇದನ್ನು ಕೂಡ ನಿಮಗೆ ಗೊತ್ತದ, ಶಲಾಕೆಯ ಮೇಲೆ ಪರಾಗನಳಿಕೆಯ ಮೊಳೆಯುವಿಕೆ ಚಿತ್ರ. ಇದನ್ನು ಕೂಡ ನೀವು ನೀಟಾಗಿ ಏನು ಮಾಡ್ರಪ್ಪ ಅಂತಂದರೆ ಪ್ರಾಕ್ಟೀಸ್ ಮಾಡಿ. ಖಂಡಿತವಾಗಿ ಇಲ್ಲಿಂದ ನಿಮಗೆ ಅಂಕಗಳು ಫ್ರೆಂಡ್ಸ್ ಬಂದೇ ಬರ್ತಾವೆ. 34ಕ್ಕೆ ಹೋಗ್ತೀನಿ. ಎಸ್, ಹೆಚ್ಚು ಸಂಕೀರ್ಣ ಸಸ್ಯಗಳ ಸಾಗಾಣಿಕೆಯಲ್ಲಿ ಮೇಲ್ಮುಖ ಹಾಗೂ ಕೆಳಮುಖ ಎರಡೂ ದಿಕ್ಕಿನಲ್ಲಿ ಸಾಗುವ ಕೇವಲ ಮೇಲ್ಮುಖವಾಗಿ ಸಾಗುವ ಪದಾರ್ಥಗಳನ್ನು ಹೆಸರಿಸಿ ಇವುಗಳು ಸಾಗಾಣಿಕೆ ನಿರ್ವಹಿಸುವ ಅಂಗಾಂಶಗಳು ಯಾವುವು ಅಂತ ಕೇಳಿದರು. ಸೊ ಅದರಲ್ಲಿ 34 ಏನು ಬರ್ತದಪ್ಪ ಅಂದ್ರೆ ಈ ದ್ಯುತಿ ಸಂಶ್ಲೇಷಣೆ ಉತ್ಪನ್ನವಾದ ಗ್ಲೂಕೋಸ್ ಮೇಲ್ಮುಖ ಮತ್ತು ಕೆಳಮುಖ ಎರಡೂ ದಿಕ್ಕಿನಲ್ಲಿ ಸಾಗ್ತದ. ಇದರ ಸಾಗಾಣಿಕೆ ಫ್ಲೋಯಂ ಅಂಗಾಂಶ ನಿರ್ವಹಿಸ್ತದ. ಇನ್ನು ನೀರು ಮತ್ತು ಲವಣಗಳು ಕೇವಲ ಮೇಲ್ಮುಖವಾಗಿ ಸಾಗ್ತಾವ. ಇವುಗಳ ಸಾಗಾಣಿಕೆಯನ್ನು ಕ್ಸೈಲಮ್ ಅಂಗಾಂಶ ನಿರ್ವಹಿಸ್ತದ. ಇಷ್ಟೇ ಇಂಪಾರ್ಟೆಂಟ್ ಇತ್ತು. ಈಸಿ ಅದ, ಬಟ್ ಕ್ವಶನ್ಸ್ ನಿಮ್ಗೆ ಅರ್ಥ ಆಗ್ಬೇಕು ಫ್ರೆಂಡ್ಸ್. ಇನ್ನು ಪತ್ರರಂಧ್ರಗಳು ತೆರೆದುಕೊಳ್ಳುವ ಮತ್ತು ಮುಚ್ಚುವ ಕ್ರಿಯೆಯನ್ನು ಹೇಗೆ ನಿರ್ವಹಿಸ್ತವೆ? ಈ ಕ್ರಿಯೆಯ ದ್ಯುತಿ ವಿಶ್ಲೇಷಣೆ ಹಾಗೂ ಸಂಶ್ಲೇಷಣೆ ಹಾಗೂ ನೀರಿನ ಸಾಗಾಣಿಕೆಯನ್ನು ಹೇಗೆ ಅನುಕೂಲಿಸ್ತದೆ ಅಂತ ಕೇಳಿದರು. ಸೊ ವೆರಿ ಈಸಿ ಅದ. ಪತ್ರರಂಧ್ರದ ಕಾವಲು ಕೋಶಗಳು ನೀರಿನ ಪ್ರಮಾಣದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳೋದರ ಮೂಲಕ ತೆರೆದುಕೊಳ್ಳುವ ಮತ್ತು ಮುಚ್ಚುವ ಕ್ರಿಯೆಯನ್ನು ನಿರ್ವಹಿಸ್ತಾವ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಅನಿಲಗಳು ಪತ್ರರಂಧ್ರದ ಮೂಲಕ ವಿನಿಮಯ ಮಾಡ್ತಾವ. ಈ ಪತ್ರರಂಧ್ರಗಳ ಮೂಲಕ ನಡೆಯುವ ಬಾಷ್ಪ ವಿಸರ್ಜನೆ ಕ್ರಿಯೆ ನೀರಿನ ಸಾಗಾಣಿಕೆಗೆ ಶೋಷಣಾ ಬಲವನ್ನು ಕೊಡ್ತಾವ ಅಂತ ಬರೆದ್ರೆ ಸಾಕು. ಇನ್ನು 35, ಸ್ತ್ರೀಯರ ಜನನಾಂಗ ವ್ಯೂಹದಲ್ಲಿ ಗರ್ಭಾಶಯವು ಪ್ರತಿ ತಿಂಗಳು ಹೇಗೆ ಸಜ್ಜುಗೊಳ್ಳುತ್ತದೆ? ಅಂಡಾಣು ಫಲಿತಗೊಂಡರೆ ಅಥವಾ ಫಲಿತಗೊಳ್ಳದಿದ್ದರೆ ಏನಾಗ್ತದೆ ಅಂತ ಕೇಳಿದರೆ ಇಟ್ಸ್ ಅ ವೆರಿ ಸಿಂಪಲ್ ಇತ್ತು. ಸೊ ಸ್ತ್ರೀ ಜನನಾಂಗ ವ್ಯೂಹದಲ್ಲಿ ಪ್ರತಿ ತಿಂಗಳು ಗರ್ಭಕೋಶದ ಒಳಸ್ತರಿಯು ದಪ್ಪವಾಗಿ ಸ್ಪಂಜಿನಂತೆ ಆಗ್ತದೆ. ಮತ್ತು ಬೆಳೆಯುತ್ತಿರುವ ಭ್ರೂಣವನ್ನು ಪೋಷಿಸಲು ಸಾಕಷ್ಟು ರಕ್ತದ ಪೂರೈಕೆ ಅನ್ನೋದು ಏನು ಮಾಡ್ತದಪ್ಪ ಅಂದ್ರೆ ಉಂಟು ಮಾಡ್ತದೆ ಅನ್ನೋದನ್ನು ನೀವು ಬರಿಬೇಕು. ಆಮೇಲೆ ಈ ಅಂಡಾಣುಗಳು ಫಲಿತಗೊಳ್ಳದೇ ಇದ್ದರೆ ಎಸ್, ಅದು ಭ್ರೂಣಾಂಕುರವಾಗಿ ಗರ್ಭಕೋಶದಲ್ಲಿ ನೆಲೆಗೊಳ್ಳುತ್ತದೆ ಮತ್ತು ಬೆಳವಣಿಗೆಯನ್ನು ಮುಂದುವರಿಸಿ ಭ್ರೂಣ ಮಾಡ್ತದೆ. ಅಂಡಾಣು ಫಲಿತಗೊಳ್ಳದಿದ್ದರೆ ಒಳಸ್ತರಿ ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೊಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುವುದು ಋತುಚಕ್ರ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್, ಪುರುಷ ಸಂತಾನಯುಗದಲ್ಲಿ ವೃಷಣಗಳು ಎಲ್ಲಿ ನೆಲೆಗೊಂಡಿರ್ತಾವ ಅದಕ್ಕೆ ಕಾರಣ ತಿಳಿಸಿ. ವೃಷಣಗಳ 2 ಕಾರ್ಯಗಳನ್ನು ಕೇಳಿದ್ದಾರೆ. ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲದಲ್ಲಿರ್ತಾವ. ಇವು ವಿರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ. ಆಮೇಲೆ ಈ ವೃಷಣಗಳು ವಿರ್ಯಾಣುಗಳನ್ನು ಉತ್ಪತ್ತಿ ಮಾಡ್ತಾವ. ಟೆಸ್ಟೋಸ್ಟಿರಾನ್ಸ್ ಹಾರ್ಮೋನಿನ ಸ್ರವಿಕೆ ಕಾರ್ಯ ನಿರ್ವಹಿಸ್ತದೆ. ಆಹಾರ ಸರಪಳಿ ಇದೆ. ಸೊ ಆಹಾರ ಸರಪಳಿಯಲ್ಲಿ ಕೊಟ್ಟಿದ್ದಾರೆ ACEದ ಪ್ರತಿ ಪೋಷಣ ಸ್ತರದಲ್ಲಿ ಶಕ್ತಿ ನಷ್ಟವನ್ನು ಸೂಚಿಸ್ತದೆ. ಮುಮ್ಮುಖ ಬಾಣದ ಗುರುತುಗಳಾದ B ಮತ್ತು Dಗಳು ಶಕ್ತಿಯ ವರ್ಗಾವಣೆಯನ್ನು ಸೂಚಿಸ್ತವೆ. AC ಮತ್ತು Eಗಳಲ್ಲಿ ಯಾವುದು ಹೆಚ್ಚು ಶಕ್ತಿ ನಷ್ಟವನ್ನು ಸೂಚಿಸ್ತದೆ ಹಾಗೂ B ಮತ್ತು Dಗಳಲ್ಲಿ ಯಾವುದು ಹೆಚ್ಚಿನ ಶಕ್ತಿಯ ವರ್ಗಾವಣೆಯಾಗಿದೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಚಿತ್ರವನ್ನು ಡೀಟೇಲ್ ಆಗಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಸೊ ಅದರಲ್ಲಿ C-ನಲ್ಲಿ ಹೆಚ್ಚು ಶಕ್ತಿ ಉಂಟಾಗ್ತದೆ ಅನ್ನೋದನ್ನು ಬರೀಬೇಕು. ಆಮೇಲೆ ಇದೊಂದು ನೋಡಿ, ಹಸಿರು ಸಸ್ಯಗಳನ್ನು ಪ್ರಾಥಮಿಕ ಭಕ್ಷ್ಯಗಳು ಸೇವಿಸಿದಾಗ ಹೆಚ್ಚಿನ ಪ್ರಮಾಣದ ಶಕ್ತಿ ಶಾಖ ಪರಿಸರದಲ್ಲಿ ಕಳೆದುಕೊಂಡು ಹೋಗ್ತದೆ. ಆಮೇಲೆ ಇಲ್ಲಿ B ಹೆಚ್ಚಿನ ಶಕ್ತಿಯ ವರ್ಗಾವಣೆ ಸೂಚಿಸ್ತದೆ, ಏಕೆಂದರೆ ಪ್ರತಿಯೊಂದು ಪೋಷಣಾ ಸ್ತರದಲ್ಲಿ ಲಭ್ಯವಿರುವ ಶಕ್ತಿಯ ಪ್ರತಿ ಹಂತದಲ್ಲಿ ಶಕ್ತಿ ನಷ್ಟದಿಂದಾಗಿ ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತದೆ ಅಂತ ಬರೀಬೇಕು. ಹೋಗೋಣ 37ನೇ ಪ್ರಶ್ನೆ. ಮೆಂಡೆಲ್ ರವರ 2 ವಿಭಿನ್ನ ಗುಣಗಳಿರುವ ಬಟಾಣಿ ಸಸ್ಯವನ್ನು ಈ ಕೆಳಗಿನಂತೆ ಅಡ್ಡ ಹಾಯಿಸಿದಾಗ F2 ಸಂತತಿಯಲ್ಲಿನ 4 ಭಿನ್ನ ಸಂಯೋಜನೆಗಳು ಉಂಟಾಗಿದ್ದಾವೆ. ಸೊ ಫಸ್ಟ್ ಒನ್, F2 ಸಂತತಿಯಲ್ಲಿ ಕಂಡುಬರುವ ಹೊಸ ಸಂಯೋಜನೆ ಕೇಳಿದ್ದಾರೆ. ಸೊ ಅದರ ಯಾವಪ್ಪ ಹೊಸ ಸಂಯೋಜನೆ ಅಂತಂದ್ರೆ ಎಸ್, ದುಂಡನೆ ಹಸಿರು ಬಣ್ಣದ ಬೀಜ ಉತ್ಪಾದಿಸುವ ಸಸ್ಯ, ಸುಕ್ಕಾದ ಹಳದಿ ಬಣ್ಣದ ಬೀಜ ಉತ್ಪಾದಿಸುವ ಸಸ್ಯ. ಇನ್ನು ಎರಡನೇದು, ಈ ಸಂಯೋಜನೆಗಳಿಂದ ಮೆಂಡಲ್ ಅನ್ನು ಯಾವ ತೀರ್ಮಾನಕ್ಕೆ ಬರಲು ಸಾಧ್ಯವಾಯಿತು ಅಂತ ಕೇಳಿದ. ಸೊ ಇದರಿಂದ ಆತ ಏನು ಮಾಡ್ತಾರಪ್ಪ ಅಂದ್ರೆ ಮೆಂಡಲ್ ಗುಣಗಳು ಸ್ವತಂತ್ರವಾಗಿ ಅನುವಂಶೀಯತೆವಾಗ್ತವೆ ಅನ್ನೋದನ್ನ ತೀರ್ಮಾನಕ್ಕೆ ಬಂದ. ಇನ್ನು F2 ಸಂತತಿಯ ಸಸ್ಯಗಳ ಅನುಪಾತ ಕೇಳಿದ್ದಾರೆ. ಸೊ ಅದು 9:3:3:1 ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇನ್ನು ಮಾನವನ ಮೆದುಳಿನಲ್ಲಿ ಈ ಕೆಳಗಿನ ಯಾವ ಕಾರ್ಯ ಮಾಡ್ತಾವಂತ ಕೇಳಿದರೆ, ದೇಹದ ಸಮತೋಲನ ಕಾಪಾಡ್ತಕ್ಕಂಥದ್ದು ಅದು ಅನುಮಸ್ತಿಷ್ಕ, ಬಾಯಲ್ಲಿ ನೀರೋದು ಮೆಡುಲ, ಹಸಿವಾಗೋದು ಮಹಾಮಸ್ತಿಷ್ಕ,